विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपुनेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 1ನೇ ಅಧ್ಯಾಯದಲ್ಲಿ 59 ಶ್ಲೋಕಗಳನ್ನು ನೋಡಿದ್ದೇವೆ. 52ನೇ ಶ್ಲೋಕದಿಂದ ಆರಂಭ ಮಾಡಿ 59ನೇ ಶ್ಲೋಕದವರೆಗೆ ಮೈತ್ರೇಯರು ವಿದುರನನ್ನ ಕುರಿತು ನರನಾರಾಯಣ ಸ್ತೋತ್ರ ಅವರ ಬಗ್ಗೆ ಹೇಳಿದ್ದಾರೆ. ಯಮಧರ್ಮನಿಂದ ಮೂರ್ತಿ ದೇವಿಯಲ್ಲಿ ನರ ಮತ್ತು ನಾರಾಯಣ ಎಂಬುದಾಗಿ ಇಬ್ಬರು ಅವತಾರ ಮಾಡ್ತಾರೆ. ಆ ನರನಾರಾಯಣರನ್ನ ದೇವಾನುದೇವತೆಗಳು ಎಲ್ಲರೂ ಕೂಡ ಬಂದು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ. ಹಾಗೆ ಗಂಧರ್ವರು, ಕಿನ್ನರರು ಮೊದಲಾದವರೆಲ್ಲರೂ ಕೂಡ ಬಂದು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರದಲ್ಲಿ ನರನಾರಾಯಣರನ್ನ ಇಬ್ಬರನ್ನೂ ಕೂಡ ಸೇರಿಸಿಕೊಂಡು ಸ್ತೋತ್ರ ಮಾಡಿದ್ದಾರೆ. ಇಬ್ಬರನ್ನೂ ಕೂಡ ಹೇಳುವಾಗ ಅವರು ಸಕಲ ಗುಣನಿಧಿಗಳು ಅಂತ ಹೇಳಿದ್ದಾರೆ. ಹಾಗೆ ಸೃಷ್ಟಿಕರ್ತ ಅಂತೆಲ್ಲ ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ಸ್ತೋತ್ರ ಮಾಡಿದ್ದಾರೆ. ಇದೆಲ್ಲವೂ ಕೇವಲ ಭಗವಂತನಲ್ಲಿ ಮಾತ್ರ ಕೂಡ್ತಕ್ಕಂಥದ್ದು. ಆದರೆ ನರ ಅವನು ಶೇಷನ ಅವತಾರ. ಅವನಲ್ಲಿ ವಿಷ್ಣುವಿನ ಆವೇಶ ಮಾತ್ರ ಇದೆ. ಈ ನರನಿಗೆ ಇದು ಎಲ್ಲವೂ ಕೂಡ ಕೂಡೋದಿಲ್ಲ. ಆದರೆ ಹೇಳುವಾಗ ಒಟ್ಟಿಗೆ ಹೇಳಿದ್ದಾರೆ.
ಇಬ್ಬರಿಗೂ ಸೇರಿಸಿಕೊಂಡೇ ಹೇಳಿದ್ದಾರೆ. ಇನ್ನೊಂದು, ಈ ನರನಾರಾಯಣರೇ ಮುಂದೆ ಕೃಷ್ಣ ಮತ್ತು ಅರ್ಜುನರಾಗಿ ಹುಟ್ಟುತ್ತಾರೆ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಅಲ್ಲಿ ಹೇಳುವಾಗ ಕೃಷ್ಣೌ ಅಂತ ಒಂದೇ ಪದದಿಂದ ಹೇಳಿದ್ದಾರೆ. ಆದರೆ ನರನಾರಾಯಣರೇ ಅರ್ಜುನ ಮತ್ತು ಕೃಷ್ಣರಾಗಿ ಅವತಾರ ಮಾಡಿದ್ದಲ್ಲ. ನಾರಾಯಣ ಕೃಷ್ಣನಾಗಿ ಅವತಾರ ಮಾಡಿದ್ದು ಸರಿ, ಆದರೆ ನರ ಅರ್ಜುನನಾಗಿ ಅವತಾರ ಮಾಡಿದ್ದಲ್ಲ. ಅರ್ಜುನ ಇಂದ್ರಾವತಾರ. ಆ ಇಂದ್ರನ ಅವತಾರನಾದ ಅರ್ಜುನನ ಒಳಗೆ ನರನ ಆವೇಶ ಮಾತ್ರ. ಇದನ್ನ ತತ್ವವಿವೇಕ ಅಂತನ್ನೋ ಗ್ರಂಥ ನಮಗೆ ತಿಳಿಸಿಕೊಡ್ತಾ ಇದೆ. ನರೇ ವಿಷ್ಣು ಸಮಾವಿಷ್ಟ ಸ್ವಯಂ ನಾರಾಯಣೋ ಹರಿಃ ಅರ್ಜುನೇ ಚ ನರಾವೇಶ ಕೃಷ್ಣೋ ನಾರಾಯಣ ಸ್ವಯಂ ಇತಿ ತತ್ವವಿವೇಕೆ ಅಂತ ಮಧ್ವಾಚಾರ್ಯರು ತತ್ವವಿವೇಕದ ಈ ಶ್ಲೋಕವನ್ನು ನಮಗೆ ತೋರಿಸಿಕೊಟ್ಟು ಈ ವಿಷಯವನ್ನು ತಿಳಿಸಿದ್ದಾರೆ. ಇಲ್ಲಿ 56ನೇ ಶ್ಲೋಕದಲ್ಲಿ ಯೋ ಮಾಯಯಾ ವಿರಚಿತಂ ನಿಜಯಾತ್ಮನೀದಂ ಖೇ ರೂಪ ಭೇದಮಿವ ತತ್ ಪ್ರತಿಚಕ್ಷಣಾಯ ಅಂತ ಹೇಳುವಾಗ ಖೇ ರೂಪ ಭೇದಮಿವ ಅಂತ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅದಕ್ಕರ್ಥ ಆಕಾಶದಲ್ಲಿ ನಾನಾ ವಿಧವಾದಂತಹ ಮೋಡಗಳು, ಹಾಗೆ ವಿಮಾನಗಳು ಮತ್ತು ವಾಯು ಮೊದಲಾದದ್ದೆಲ್ಲ ಹೇಗೆ ಆಕಾಶವನ್ನು ಆಶ್ರಯಿಸಿಕೊಂಡು ಇದ್ದಾವೋ ಹಾಗೆ ಭಗವಂತನಲ್ಲಿ ಅವನ ಇಚ್ಛೆಯಿಂದಲೇ ನಾನಾ ವಿಧವಾದ ವಿಚಿತ್ರವಾದ ಪ್ರಪಂಚ ನಿರ್ಮಿತವಾಗಿ ಅವನಲ್ಲೇ ನೆಲೆ ನಿಂತಿದೆ ಅಂತ ಈ ರೀತಿ ಅರ್ಥ ಅದಕ್ಕೆ. ಆದರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಖೇ ರೂಪಭೇದಮಿವ ಅಂತನ್ನೋ ಶಬ್ದಕ್ಕೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಇದಕ್ಕೇನು ಹೇಳಿದ್ದಾರೆ ಅಂದರೆ, ಸಂಜೆ ಆಕಾಶದಲ್ಲಿ ಮೋಡ ಕವಿದಾಗ ನಾನಾ ಬಣ್ಣದ ಸೂರ್ಯಕಿರಣಗಳಿಂದ ಗಂಧರ್ವ ನಗರ ನಿರ್ಮಾಣವಾಗ್ತದೆ. ಇದು ಸತ್ಯ ಅಲ್ಲ. ಮೋಡ ಕವಿದ ವಾತಾವರಣ ಇದ್ದಾಗ ಆಕಾಶದಲ್ಲಿ ಸಾಯಂಕಾಲದ ಹೊತ್ತು ಬಣ್ಣ ಬಣ್ಣದ ಸೂರ್ಯಕಿರಣಗಳು, ಅದು ಮಿಥ್ಯಾಭೂತವಾದದ್ದು ಕಾಣಿಸ್ತದೆ. ಅದು ಬಣ್ಣ ಬಣ್ಣದ ಸೂರ್ಯಕಿರಣಗಳಿಂದ ಏನೊಂದು ಗಂಧರ್ವ ನಗರ ನಿರ್ಮಾಣವಾಗ್ತದೆ, ಇದು ಮಿಥ್ಯಾ. ಅದು ಹೇಗೆ ಮಿಥ್ಯೆಯೋ ಹಾಗೆ ಪರಬ್ರಹ್ಮನಲ್ಲಿ ಮಾಯೆಯಿಂದ ಈ ಪ್ರಪಂಚ ಮಿಥ್ಯಾ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ಪ್ರಪಂಚ ಮಿಥ್ಯಾತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೃಷ್ಟಾಂತ ಕೊಟ್ಟು, ಆಕಾಶ ದೃಷ್ಟಾಂತವನ್ನು ಕೊಟ್ಟು ಪ್ರಪಂಚದ ಮಿಥ್ಯಾತ್ವವನ್ನು ಹೇಳಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಶ್ರೀಧರಿಯ ವ್ಯಾಖ್ಯಾನ. ಖೇ ರೂಪಭೇದಮಿವ ಅನ್ನೋದಕ್ಕೆ ಆಕಾಶದಲ್ಲಿ ಸಂಜೆ ಮೋಡ ಕವಿದಾಗ ನಾನಾ ಬಣ್ಣದ ಸೂರ್ಯಕಿರಣಗಳಿಂದ ಗಂಧರ್ವ ನಗರ ಹೇಗೆ ನಿರ್ಮಾಣವಾಗ್ತದೋ, ಅದು ಹೇಗೆ ಮಿಥ್ಯಾಭೂತವಾದದ್ದೋ, ಅದೇ ರೀತಿ ಪರಬ್ರಹ್ಮನಲ್ಲಿ ಮಾಯೆಯಿಂದ ಈ ಪ್ರಪಂಚ ಮಿಥ್ಯಾಭೂತವಾದದ್ದು ನಿರ್ಮಿತವಾಗಿದೆ. ಈ ಪ್ರಪಂಚ ಇದು ಮಿಥ್ಯಾಭೂತವಾದದ್ದು, ಮಾಯೆಯಿಂದ ಪರಬ್ರಹ್ಮನಲ್ಲಿ ಮಿಥ್ಯಾಭೂತವಾದದ್ದು ಅಂತ ಅದು ಅವರ ವ್ಯಾಖ್ಯಾನ. ಇಲ್ಲಿ ಸಾಯಂಕಾಲ ಮೋಡ ಕವಿದಾಗ ಸೂರ್ಯಕಿರಣಗಳಿಂದ ಏನೊಂದು ಗಂಧರ್ವ ನಗರ ನಿರ್ಮಾಣವಾಗ್ತದೆ, ಈ ಗಂಧರ್ವ ನಗರ ದೃಷ್ಟಾಂತ ಪ್ರಪಂಚ ಮಿಥ್ಯಾ ಅಂತನ್ನೋದರಲ್ಲಿ ಅಲ್ಲ, ಅನಿತ್ಯ ನಶ್ವರ ಅನ್ನೋ ಅಭಿಪ್ರಾಯದಲ್ಲಿ ಅಂತ ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದು ಹೇಗೆ ಗಂಧರ್ವ ನಗರ ಅದು ಅನಿತ್ಯವೋ, ಬಹಳ ಹೊತ್ತಿರೋದಿಲ್ಲ, ಅದು
ಮತ್ತು ಅದು ನಶ್ವರ ಆ ರೀತಿ ಅಂತ ಅದಕ್ಕೆ ದೃಷ್ಟಾಂತ ಹೊರತು ಮಿಥ್ಯಾ ಅಂತ ಅನ್ಲಿಕ್ಕೆ ದೃಷ್ಟಾಂತ ಅಲ್ಲ ಅಂತ ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಅವರು ಇದಕ್ಕೇನು ಅರ್ಥ ಮಾಡಿದ್ದಾರೆ ಅಂದರೆ, ಆಕಾಶದಲ್ಲಿ ಮೋಡಗಳಿಂದಾಗಿ ಬಿಳಿ, ಕಪ್ಪು ಮೊದಲಾದ ನಾನಾ ರೂಪಗಳು ಆಕಾಶಕ್ಕಿಂತ ಬೇರೆಯಾದರೂ ಕೂಡ ಒಂದೇ ಅಂತ ಭ್ರಮೆ ಉಂಟಾಗುವಂತೆ ಅಂತ ಹಾಗೆ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಕಾಶಕ್ಕಿಂತ ಅವುಗಳು ಬೇರೆ ಆದರೂ ಕೂಡ ಆ ರೂಪಗಳು ಬಿಳಿ, ಕಪ್ಪು ಮೊದಲಾದವುಗಳೆಲ್ಲ ಆಕಾಶದ ರೂಪಗಳಲ್ಲ, ಆದರೂ ಕೂಡ ಅದು ಒಂದೇ ಎಂಬುದಾಗಿ ಭ್ರಮೆ ಹೇಗೆ ಉಂಟಾಗ್ತದೋ ಮೋಡಗಳಿಂದ, ಅದರಂತೆ ಜೀವಾತ್ಮನಲ್ಲಿ ಇವನು ದೇವ, ಇವನು ಮನುಷ್ಯ, ಇವನು ಪ್ರಾಣಿ ಅಂತ ಹೀಗೆ ರೂಪಭೇದ ಜೀವಾತ್ಮನಿಗಿಂತ ಭಿನ್ನವಾದರೂ ಒಂದೇ ಎಂಬುದಾಗಿ ಭ್ರಮೆ ಉಂಟಾಗ್ತದೆ ಅಂತ ಹೀಗೆ ವೀರರಾಘವ ವ್ಯಾಖ್ಯಾನದಲ್ಲಿ ಜೀವಾತ್ಮರಿಗಿಂತ ಭಿನ್ನವಾಗಿದ್ದರೂ ಕೂಡ ಇವನು ಮನುಷ್ಯ, ಇವನು ಪ್ರಾಣಿ, ಇದು ದೇವತೆ ಅಂತ ಹೀಗೆ ರೂಪಭೇದ ಅದು ಭಿನ್ನವಾದರೂ ಒಂದೇ ಎಂಬುದಾಗಿ ಭ್ರಮೆ ಉಂಟಾಗ್ತದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಅವರು ಬೇರೆ ರೀತಿ ಹೇಳುತ್ತಾರೆ. ಒಂದೇ ಆಕಾಶದಲ್ಲಿ ಘಟಾಕಾಶ, ಮಠಾಕಾಶ ಅಂತ ಮೊದಲಾಗಿ ರೂಪಭೇದ ಹೇಗೆ ಉಂಟಾಗ್ತದೋ ಹಾಗೆ ಪರಮಾತ್ಮನಲ್ಲಿ ನಾನಾ ರೂಪ ಪ್ರಪಂಚ ಉಂಟಾಗ್ತದೆ. ಆಕಾಶದಲ್ಲಿ ವಸ್ತುತಃ ಈ ಘಟಾಕಾಶ, ಮಠಾಕಾಶ ಅಂತನ್ನೋ ವಿಭಾಗಗಳು, ವಿಕಾರಗಳು ಉಂಟಾಗೋದಿಲ್ಲ. ಹಾಗೆ ಪರಮಾತ್ಮನು ಕೂಡ ಯಾವುದೇ ರೀತಿ ವಿಕಾರವನ್ನು ಹೊಂದೋದಿಲ್ಲ. ಸಣ್ಣ ಪದಾರ್ಥಗಳಂತೆ ತಾನು ಸಣ್ಣವನಾಗೋದಿಲ್ಲ, ದೊಡ್ಡ ಪದಾರ್ಥಗಳಂತೆ ದೊಡ್ಡವನಾಗೋದು ಹೀಗೆಲ್ಲ ಇಲ್ಲ. ಆ ಘಟಾಕಾಶ, ಮಠಾಕಾಶ ಅಂತನ್ನೋದು ಅದು ಹೇಗೆ ರೂಪಭೇದ ಉಂಟಾಗ್ತದೋ ಆ ರೀತಿ ಭಗವಂತನಲ್ಲಿ ನಾನಾ ರೂಪ ಪ್ರಪಂಚ ಉಂಟಾಗ್ತದೆ. ನಿಜವಾಗ್ಲೂ ಆಕಾಶದಲ್ಲಿ ಆ ಘಟಾಕಾಶ, ಮಠಾಕಾಶ ಅಂತ ಬೇರೆ ಬೇರೆ ಇಲ್ಲ. ಹಾಗೆ ಅಂತ ಇವರು ವ್ಯಾಖ್ಯಾನ ಮಾಡಿದ್ದಾರೆ, ಗಿರಿಧರಿಯ ವ್ಯಾಖ್ಯಾನ. ಇನ್ನು ಶುಕದೇವ ವ್ಯಾಖ್ಯಾನದಲ್ಲಿ ಅವರೇನು ಹೇಳ್ತಾರೆ ಅಂದರೆ, ಆಕಾಶದಂತೆ ನಿರ್ಮಲ ಪರಮಾತ್ಮ, ಅವನಲ್ಲಿ ನಾನಾ ರೂಪದ ಪ್ರಪಂಚ ಪ್ರಕೃತಿಯಿಂದ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ರೂಪಭೇದಮಿವ ಅಂತ ಹಾಗೆ ಅನ್ವಯ ಅಲ್ಲ, ಖೇ ಇವ ಅಂತ ಅನ್ವಯ ಅಂತಾರವರು. ಖೇ ರೂಪಭೇದಮಿವ ಅಂತ ಹಾಗೆ ಇಟ್ಕೊಳ್ಬಾರ್ದು. ಖೇ ಇವ, ಇವ ಅನ್ನೋದನ್ನ ಖೇ ಅನ್ನೋದ್ರ ಜೊತೆಗೆ ಜೋಡಿಸ್ಕೊಳ್ಬೇಕು. ಆಕಾಶದಂತೆ ಅಂತ. ಆಕಾಶ ಹೇಗೆ ನಿರ್ಮಲವಾಗಿ ಸ್ವಚ್ಛವಾಗಿ ಇದೆಯೋ ಹಾಗೆ ಪರಮಾತ್ಮನು ಕೂಡ ನಿರ್ಮಲ, ಅವನಲ್ಲಿ ನಾನಾ ರೂಪದ ಪ್ರಪಂಚ ಪ್ರಕೃತಿಯಿಂದ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಅನೇಕರು ಅನೇಕ ರೀತಿಯಲ್ಲಿ ಈ ಶ್ಲೋಕಕ್ಕೆ ಖೇ ರೂಪಭೇದಮಿವ ಅನ್ನೋ ಈ ಒಂದು ಪದಕ್ಕೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿ ಭಾಗವತದಲ್ಲಿ ಈಗ ಪ್ರಪಂಚವನ್ನ ಮಿಥ್ಯಾ ಅಂತ ಹೇಳುವ ಅಭಿಪ್ರಾಯ ಇಲ್ಲ. ಮಾಯೆಯ ವಿರಚಿತಂ ಅಂತ ಇದೆ ಇಲ್ಲಿ. ಯೋ ಮಾಯೆಯ ವಿರಚಿತಂ ನಿಜಯಾ ಆತ್ಮನೀದಂ ಖೇ ರೂಪಭೇದಮಿವ ತತ್ ಪ್ರತಿಚಕ್ಷಣಾಯ ಅಂತ ಮಾಯೆಯಿಂದ ನಿರ್ಮಾಣ ಮಾಡಲ್ಪಟ್ಟಿದೆ ಅಂತ ಹೇಳ್ತಾ ಇದೆ ಹೊರತು ಮಾಯೆಯಿಂದ ಪ್ರದರ್ಶನ ಮಾಡಿದ್ದು ಅಂತ ಹೇಳ್ತಾ ಇಲ್ಲ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರು ಹೇಳಿದ್ದು ಮೊದಲು ಮಾಯೆಯಿಂದ ತೋರ್ತಾ ಇದೆ,
ಅಂತ, ಪ್ರದರ್ಶನ ಮಾಡಲ್ಪಟ್ಟಿದ್ದು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಅದು ಅಷ್ಟು ಸಮರ್ಪಕವಾಗಿ ಇಲ್ಲ. ಮಾಯೆಯ ವಿರಚಿತಂ ಅಂತ ಇದೆ, ಮಾಯೆಯಿಂದ ನಿರ್ಮಾಣ ಮಾಡಲ್ಪಟ್ಟಿದ್ದು ಅಂತ. ಭ್ರಮೆಯಲ್ಲಿ ಕಂಡದ್ದು ನಿರ್ಮಾಣ ಆಗೋದಿಲ್ಲ, ಅದು ಕಾಣ್ತದಷ್ಟೇ, ಭ್ರಮೆಯಲ್ಲಿ ಕಾಣ್ತದೆ. ಇಲ್ಲದೇ ಇದ್ದದ್ದು ಭ್ರಮೆಯಲ್ಲಿ ಕಾಣುತ್ತದೆ ಹೊರತು ನಿರ್ಮಾಣ ಆಗೋದಿಲ್ಲ. ಇಲ್ಲಿ ನಿರ್ಮಿತಂ ಅನ್ನೋ ಪದ ಇದೆ, ವಿರಚಿತಂ ಅನ್ನೋ ಪದ ಇದೆ. ಹಾಗಾಗಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳುವಂತೆ ಮಾಯೆಯಿಂದ ಈ ಪ್ರಪಂಚ ಪ್ರದರ್ಶನವಾಗ್ತಾ ಇದೆ ಅಂತ ಅವರೇನು ಹೇಳಿದ್ದಾರೆ ಅದು ಸರಿಯಲ್ಲ. ಮಿಥ್ಯಾ ಭೂತವಾದದ್ದು ಹೇಗೋ ಹಾಗೆ ಪರಬ್ರಹ್ಮನಲ್ಲಿ ಮಾಯೆಯಿಂದ ಈ ಪ್ರಪಂಚ ಮಿಥ್ಯೆಯಾಗಿ ತೋರ್ತಾ ಇದೆ ಅಂತ ಅವ್ರ ವ್ಯಾಖ್ಯಾನ ಸರಿಯಲ್ಲ. ಇನ್ನು ರಾಧಾರಮಣ ದಾಸ ವ್ಯಾಖ್ಯಾನದಲ್ಲಿ ಅವರು ರೂಪಭೇದ ಅನ್ನೋ ಶಬ್ದದಿಂದ ಗಂಧರ್ವನಗರ ದೃಷ್ಟಾಂತವನ್ನ ಸ್ವೀಕಾರ ಮಾಡಿ ಕಷ್ಟಪಟ್ಟಿದ್ದಾರೆ. ರೂಪಭೇದ ಅಂತ ಅನ್ನೋದಕ್ಕೆ ಗಂಧರ್ವನಗರ ಅದು ಮಿಥ್ಯಾಭೂತವಾದದ್ದು, ಅನಿತ್ಯಭೂತವಾದದ್ದು, ಅನಿತ್ಯ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದು, ನಶ್ವರ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದು ಅಂತ. ಅಷ್ಟು ಅದನ್ನು ಹೇಳಲಿಕ್ಕೆ ಗಂಧರ್ವನಗರ ದೃಷ್ಟಾಂತವನ್ನು ಕೊಟ್ಟು ಕಷ್ಟಪಡಬೇಕಾಗಿರಲಿಲ್ಲ. ರೂಪಭೇದ ಶಬ್ದಕ್ಕೆ ಬೇರೆ ಅರ್ಥವನ್ನ ಬ್ರಹ್ಮಪುರಾಣದಲ್ಲಿ ಹೇಳಿದ್ದಾರೆ, ಅದನ್ನ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ಆದ್ರಿಂದ ಅದನ್ನೇ ಇಟ್ಟುಕೊಳ್ಬೋದು, ಇವರು ಅದನ್ನೇ ಇಟ್ಟುಕೊಳ್ಬೋದಾಗಿತ್ತು. ಅದು ಬಿಟ್ಟು ಇಷ್ಟು ಕಷ್ಟಪಟ್ಟು ಗಂಧರ್ವನಗರ ದೃಷ್ಟಾಂತವನ್ನು ಸ್ವೀಕಾರ ಮಾಡಿ ಅದನ್ನು ಹೇಳೋ ಅಗತ್ಯ ಇಲ್ಲ. ಇನ್ನು ವೀರರಾಗ ವ್ಯಾಖ್ಯಾನದಲ್ಲಿ ಅವರು ಹೇಳಿರೋ ಅಭಿಪ್ರಾಯ ಆಕಾಶಕ್ಕಿಂತ ಬೇರೆ ಆಗಿದ್ರೂ ಕೂಡ ಆ ಬಿಳಿ ಕಪ್ಪು ಮುಂತಾದ ರೂಪಗಳು ಒಂದೇ ಎಂಬುದಾಗಿ ಹೇಗೆ ಭ್ರಮೆ ಉಂಟಾಗ್ತದೋ ಹಾಗೆ ಜೀವಾತ್ಮನಲ್ಲಿ ಇವನು ದೇವ, ಇವನು ಮನುಷ್ಯ, ಇವನು ಪ್ರಾಣಿ ಅಂತ ರೂಪಭೇದ ಜೀವಾತ್ಮನಿಗಿಂತ ಭಿನ್ನವಾದರೂ ಒಂದೇ ಎಂಬುದಾಗಿ ಭ್ರಮೆ ಉಂಟಾಗ್ತದೆ ಅಂತ ಇದು ವೀರರಾಗುವ ವ್ಯಾಖ್ಯಾನ. ಆತ್ಮನಲ್ಲಿ ಉಂಟಾಗುವ ಈ ಒಂದು ರೂಪಭೇದ, ಇವನು ದೇವ ಇವನು ಮನುಷ್ಯ ಅನ್ನೋ ರೂಪಭೇದವನ್ನ ಆತ್ಮನಿಂದ ಅಭಿನ್ನ ಅಂತ ಯಾರೂ ಕೂಡ ಕಾಣೋದಿಲ್ಲ. ದೇಹ ಬೇರೆ ಆತ್ಮ ಬೇರೆ ಅಂತಲೇ ಎಲ್ರಿಗೂ ಅನುಭವ ಇದೆ. ಆದ್ರಿಂದ ಈ ವೀರರಾಘವ ವ್ಯಾಖ್ಯಾನವು ಕೂಡ ಸರಿಯಲ್ಲ. ಇನ್ನು ಘಟಾಕಾಶ ಮಠಾಕಾಶ ಮೊದಲಾದವುಗಳಲ್ಲಿ ಆ ರೀತಿ ಹೇಗೆ ಭೇದ ಕಾಣಿಸ್ಕೊಳ್ತದೋ ಹಾಗೆ ಪರಮಾತ್ಮನಲ್ಲಿ ಪ್ರಪಂಚ ರೂಪ ಭೇದ ನಿರ್ಮಾಣವಾಗ್ತದೆ ಅಂತನ್ನೋ ಒಂದು ಕಲ್ಪನೆ, ಅದು ಕೂಡ ಅದಕ್ಕೇನು ಆಧಾರ ಇಲ್ಲ, ಪ್ರಮಾಣ ಇಲ್ಲ. ಘಟ ಮಠ ಮೊದಲಾದ ಉಪಾಧಿಗಳು ಆಕಾಶದಲ್ಲಿರುವ ಅಂಶಭೇದವನ್ನು ತಿಳಿಸಿಕೊಡ್ತವೆ ಹೊರತು ಹೊಸದಾಗಿ ಅಂಶ ಭೇದವನ್ನು ಉಂಟು ಮಾಡೋದಿಲ್ಲ. ಇದನ್ನ ಆಚಾರ್ಯರು ಉಪಾಧಿ ಖಂಡನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಉಪಾಧಿ ಇರುವ ಭೇದವನ್ನೇ ತಿಳಿಸಿಕೊಡ್ತದೆ ಹೊರತು ಹೊಸದಾಗಿ ಭೇದವನ್ನು ಉಂಟು ಮಾಡೋದಲ್ಲ ಅಂತ. ವಿದ್ಯಮಾನಸ್ಯೈವ ಭೇದಸ್ಯ ಜ್ಞಾಪಕೋ ನೈವ ಕಾರಕಃ ಅಂತನ್ನೋ ಶಬ್ದದಿಂದ ಉಪಾಧಿ ಖಂಡನದಲ್ಲಿ ಅದನ್ನು ತಿಳಿಸಿದ್ದಾರೆ. ಹಾಗಾಗಿ ಹೊಸದಾಗಿ ಭೇದವನ್ನ ಅದು ಉಂಟು ಮಾಡೋದೇನಲ್ಲ. ಆದ್ರಿಂದ ಗಿರಿಧರ ವ್ಯಾಖ್ಯಾನವೂ ಕೂಡ ಸರಿಯಲ್ಲ. ಇನ್ನು ಶುಕದೇವ ವ್ಯಾಖ್ಯಾನದಲ್ಲಿ ರೂಪಭೇದಮಿವ ಅನ್ನಲ್ಲಿರುವ ಇವ ಅನ್ನೋ ಶಬ್ದವನ್ನ ಖೇ ಅನ್ನೋ ಶಬ್ದ ಜೊತೆಗೆ ಇಟ್ಟುಕೊಳ್ಬೇಕು ಅಂತ ಅವರು ಖೇ ಇವ ಆಕಾಶದಂತೆ ಅಂತ ಅಲ್ಲಿ ಆಗಿಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಯಾಕೆಂದ್ರೆ ಖೇ ರೂಪಭೇದಮಿವ ಅಂತಿರೋ ವಾಕ್ಯ ಸ್ಪಷ್ಟವಾಗಿ ಅಲ್ಲಿ ರೂಪಭೇದಮಿವ ಅಂತ ಅಲ್ಲೇ ಇರೋ ಇವ ಶಬ್ದವನ್ನ ತಗೊಂಡು ಬಂದು ಖೇ ಅನ್ನೋ ಶಬ್ದದ ಪಕ್ಕದಲ್ಲಿ ಹಾಕಿ ಕಷ್ಟಪಟ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಈ ವ್ಯಾಖ್ಯಾನನೂ ಕೂಡ ಬ್ರಹ್ಮಪುರಾಣಕ್ಕೆ ಅನುಗುಣವಾಗಿ ಇಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ,
ಭಗವದ್ಗೀತೆ ನಮಗೆ ಹೇಳ್ತಾ ಇದೆ, ವಾಯು ಆಕಾಶವನ್ನು ಆಶ್ರಯಿಸಿಕೊಂಡು ಇದೆ ಅಂತ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನಂತ ಮೊದಲಾದ ಕಡೆಗಳಲ್ಲಿ ಭಗವದ್ಗೀತೆಯಲ್ಲಿ ಹೇಳುವಂತೆ ವಾಯು ಆಕಾಶವನ್ನ ಆಶ್ರಯಿಸಿಕೊಂಡು ಇದೆ. ಬ್ರಹ್ಮಪುರಾಣದಲ್ಲಿ ಹೇಳುವಂತೆ ವಿಮಾನ, ಮೋಡ ಮೊದಲಾದವುಗಳು ಕೂಡ ಆಕಾಶವನ್ನು ಆಶ್ರಯಿಸಿಕೊಂಡು ಚಲನೆ ಮಾಡ್ತಾ ಇದ್ದಾವೆ. ಈ ವಿಮಾನಗಳು, ಮೋಡಗಳು ಇವುಗಳಿಗೂ ಆಶ್ರಯ ಆಕಾಶವೇ. ಹಾಗೆ ಈ ಪ್ರಪಂಚ ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದೆ. ರೂಪಭೇದ ಅಂತಂದ್ರೆ ರೂಪೇಣ ಭಿದ್ಯತೆ, ನಾನಾ ಸ್ವರೂಪದ ಉಳ್ಳವುಗಳು, ನಾನಾ ಬಗೆಯ ಪದಾರ್ಥಗಳು ಅಂದ್ರೆ ವಾಯು, ವಿಮಾನ, ಮೋಡ ಮೊದಲಾದವುಗಳು ಅಂತ. ಇವೆಲ್ಲ ರೂಪಭೇದ ಅಂತ ಕರೆಸ್ಕೊಳ್ತಾವೆ. ಇವೆಲ್ಲವೂ ಕೂಡ ವಾಯು ಇದನ್ನ ಆಕಾಶವನ್ನ ಆಶ್ರಯಿಸಿಕೊಂಡಿದ್ದಾವೆ. ಹೇಗೋ ಹಾಗೆ ಭಗವಂತನಲ್ಲಿ ಈ ಪ್ರಪಂಚ ಆಶ್ರಯಿಸಿಕೊಂಡಿದೆ ಅಂತ ಹೀಗೆ ಅಲ್ಲಿ ಹೇಳ್ತಾ ಇರೋದು. ಇದೇ ವಾಕ್ಯ ನಮಗೆ ಬ್ರಹ್ಮಪುರಾಣ ತಿಳಿಸಿಕೊಡ್ತಾ ಇದೆ. ಅದನ್ನ ಇಲ್ಲಿ ಆಚಾರ್ಯ ಹೇಳ್ತಾರೆ, ಖೇ ರೂಪಭೇದೋ ವಾಯುವಾದಿಕಃ. ಆಕಾಶದಲ್ಲಿ ಆಶ್ರಯಿಸಿಕೊಂಡಿರುವ ರೂಪಭೇದ ಅಂದ್ರೆ ನಾನಾ ರೀತಿಯಾದ ವಾಯು, ವಿಮಾನ ಮೊದಲಾದವುಗಳು ಅಂತ ಅರ್ಥ ಬರೆದ್ರು. ಯಥಾಕಾಶ ಸ್ಥಿತೋ ನಿತ್ಯಂ ಇತ್ಯಾದಿ ಅಂತ ಅದಕ್ಕೆ ಪ್ರಮಾಣವನ್ನು ಕೊಟ್ಟರು ಭಗವದ್ಗೀತೆಯಲ್ಲಿ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವಗತೋ ಮಹಾನ್ ಸರ್ವತ್ರ ಗೋ ಮಹಾನ್ ಅಂತಿದೆ. ವಾಯು ಆಕಾಶವನ್ನು ಆಶ್ರಯಿಸಿಕೊಂಡಿದೆ ಅನ್ನೋದು ಭಗವದ್ಗೀತೆಯಲ್ಲಿ ಹೇಳಿದೆ ಸ್ಪಷ್ಟವಾಗಿ. ಆಮೇಲೆ ಬ್ರಹ್ಮಪುರಾಣದಲ್ಲಿ ಯಥಾಕಾಶೆ ವಿಮಾನಾದಿ ರೂಪಭೇದ ಪ್ರತೀಯತೆ ತಥಾ ಹರೌ ಜಗದಿದಂ ತತ್ಸಾಮರ್ಥ್ಯಾತ್ ಪ್ರತೀಯತೆ ಇತಿ ಬ್ರಾಹ್ಮೇ. ಆಕಾಶದಲ್ಲಿ ವಿಮಾನ, ಮೋಡ ಮುಂತಾದ ನಾನಾ ವಿಧವಾದ ಪದಾರ್ಥಗಳು ಇರುವಂತೆ ಭಗವಂತನಲ್ಲಿ ಈ ಜಗತ್ತು ಅವನ ಸಾಮರ್ಥ್ಯದಿಂದ ಅವನನ್ನೇ ಆಶ್ರಯವನ್ನಾಗಿ ಪಡೆದುಕೊಂಡು ಇದೆ ಅಂತ ಬ್ರಹ್ಮಪುರಾಣ ಹೇಳ್ತಾ ಇದೆ. ಹೀಗೆ ಆ ಬ್ರಹ್ಮಪುರಾಣದಲ್ಲಿ ಇದೇ ದೃಷ್ಟಾಂತವನ್ನ ಕೊಟ್ಟು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ಅಭಿಪ್ರಾಯ ಇಲ್ಲಿ ಭಾಗವತದ್ದು. ಖೇ ರೂಪಭೇದಮಿವ ಅಂತಂದ್ರೆ ಆಕಾಶದಲ್ಲಿ ನಾನಾ ವಿಧವಾದ ಪದಾರ್ಥಗಳು, ರೂಪಭೇದ ಅಂದ್ರೆ ನಾನಾ ವಿಧವಾದ ಪದಾರ್ಥಗಳು, ವಿಮಾನ, ಮೋಡ, ವಾಯು ಮೊದಲಾದವುಗಳು ಆಕಾಶವನ್ನು ಹೇಗೆ ಆಶ್ರಯಿಸಿಕೊಂಡಿದ್ದಾವೋ ಹಾಗೆ ಭಗವಂತನಲ್ಲಿ ಅವನ ಇಚ್ಛೆಯಿಂದಲೇ ನಾನಾ ವಿಧವಾದ ವಿಚಿತ್ರವಾದ ಈ ಪ್ರಪಂಚ ಆಶ್ರಯಿಸಿಕೊಂಡಿದೆ. ಅವನಲ್ಲೇ ನಿರ್ಮಿತವಾಗಿ ಅವನಲ್ಲೇ ನೆಲೆಗೊಂಡಿದೆ ಅಂತ ಇಷ್ಟು ಅಭಿಪ್ರಾಯ. ಇದಿಷ್ಟು ನಾವು 59ನೇ ಶ್ಲೋಕದವರೆಗೆ ನರನಾರಾಯಣರ ಬಗ್ಗೆ ಏನು ಭಾಗವತ ಹೇಳಿದೆ ಆ ಸಮಯದಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಅದಾದ ಮೇಲೆ ಮುಂದೆ 60ನೇ ಶ್ಲೋಕವನ್ನ ನೋಡೋಣ. ಸ್ವಾಹಾಭಿಮಾನಿನಶ್ಚಾಗ್ನೇಃ ಆತ್ಮಜಾಂ ಸ್ತ್ರೀನ ಜೀಜನತೆ ಪಾವಕಪ್ಪವಮಾನಶ್ಚ ಶುಚಿರಿತ್ಯಗ್ನಯಸ್ತ್ರಯಃ. ಇನ್ನು ಮುಂದೆ ಈ ಅಗ್ನಿ, ಬೆಂಕಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಅಗ್ನಿದೇವ ಏನಿದ್ದಾನೆ, ಆ ಅಗ್ನಿದೇವನಿಂದ ಸ್ವಾಹಾದೇವಿಯನ್ನೋಳು ಪಾವಕ, ಪವಮಾನ, ಶುಚಿ ಎಂಬುದಾಗಿ 3 ಜನ ಮಕ್ಕಳನ್ನ ಪಡೆದ್ಲು ಅಂತ ಹೇಳ್ತಾ ಇದ್ದಾರೆ.
ಯಮಧರ್ಮನ 13 ಜನ ಹೆಂಡತಿಯರು, ಯಮಧರ್ಮನಿಗೆ ಶ್ರದ್ಧಾ 13 ಜನ ಪತ್ನಿಯರು. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧಾ, ತಿತಿಕ್ಷಾ, ಹ್ರಿ, ಮೂರ್ತಿ ಅದನ್ನ ಹೇಳಿದ್ರು. ಅಲ್ಲಿ ಹೇಳ್ತಾ ಹೇಳ್ತಾ ಬರುವಾಗ ಅದಕ್ಕಿಂತ ಮುಂಚೆ ಯಮಧರ್ಮನಿಗೆ 13 ಜನರನ್ನ ಕೊಟ್ಟ ಮೇಲೆ ಒಬ್ಬಳನ್ನ ಅಗ್ನಿಗೆ ಮದುವೆ ಮಾಡಿ ಕೊಟ್ಟ ಅಂತ ದಕ್ಷ ಪ್ರಜಾಪತಿ ಅವನ 16 ಜನ ಮಕ್ಕಳ ಬಗ್ಗೆ ಹೇಳುವಾಗ ಅಗ್ನಿಗೆ ಮದುವೆ ಮಾಡಿಕೊಟ್ಟದ್ದನ್ನು ಹೇಳಿದರು. 48ನೇ ಶ್ಲೋಕದಲ್ಲಿ ನೋಡ್ರಿ. ತ್ರಯೋದಶಾದಾತ್ ಧರ್ಮಾಯ ತಥೈಕಾಂ ಅಗ್ನಯೇ ವಿಭುಹು ಅಂತ 13 ಜನ ಅವರನ್ನ ಯಮಧರ್ಮನಿಗೆ, ಒಬ್ಬಳನ್ನ ಅಗ್ನಿಗೆ, ಆಮೇಲೆ ಮತ್ತೊಬ್ಬಳನ್ನ ಪಿತೃಗಳಿಗೆ, ಮತ್ತೊಬ್ಬಳನ್ನ ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟ ಅಂತ ಹೀಗೆ ಅಲ್ಲಿ ವಿವರಣೆ ಹೇಳಿದ್ದಾರೆ. ಅಲ್ಲಿ ಹೇಳಿದ ಅಗ್ನಿ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಗ್ನಿಗೆ ಸ್ವಾಹಾದೇವಿಯನ್ನ ಮದುವೆ ಮಾಡಿಕೊಟ್ಟಿದ್ದಾನೆ ದಕ್ಷ ಪ್ರಜಾಪತಿ. ಆ ಅಗ್ನಿದೇವನಿಂದ ಸ್ವಾಹಾದೇವಿ ಅಂತನ್ನವಳು 3 ಜನ ಮಕ್ಕಳನ್ನ ಪಡೆದ್ಲು ಅಂತ ಹಾಗೆ ಸಂಬಂಧವನ್ನ ಇಟ್ಟುಕೊಳ್ಬೇಕು. 48-49ನೇ ಶ್ಲೋಕದಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಸಂಬಂಧ 60ನೇ ಶ್ಲೋಕಕ್ಕೆ. ಮಧ್ಯದಲ್ಲಿ ಯಮಧರ್ಮನ 13 ಜನ, ಯಮಧರ್ಮನಿಗೆ ಕೊಟ್ಟ 13 ಜನರ ಬಗ್ಗೆ ಹೇಳ್ತಾ ಹೇಳ್ತಾ ಅಲ್ಲಿ ನರನಾರಾಯಣರ ಬಗ್ಗೆ ಬಂತು. ಮತ್ತೆ ಹಿಂದೆ ಹೋಗಿ ಮತ್ತೊಬ್ಬಳನ್ನ ಅಗ್ನಿದೇವನಿಗೆ ಏನು ಮದುವೆ ಮಾಡಿಕೊಟ್ಟಿದ್ದ ದಕ್ಷ ಪ್ರಜಾಪತಿ, ಆ 13ರಲ್ಲಿ ಅಗ್ನಿ ಸ್ವಾಹಾದೇವಿಯಿಂದ ಪಾವಕ, ಪವಮಾನ, ಶುಚಿ ಎಂಬುದಾಗಿ 3 ಜನ ಮಕ್ಕಳನ್ನ ಪಡೆದ್ಲು. ಸ್ವಾಹಾಭಿಮಾನಿನಶ್ಚಾಗ್ನೇಃ ಆತ್ಮಜಾಂ ಸ್ತ್ರೀ ನಜೀ ಜನತೆ ಪಾವಕ ಪವಮಾನಶ್ಚ ಶುಚಿರಿತ್ಯಗ್ನಯಸ್ತ್ರಯಃ ತೇಭ್ಯೋಗ್ನಯಃ ಸಮಭವನ್ ಚತ್ವಾರಿಂಶಚ್ಚ ಪಂಚಚ ತಯೇವೈಕೋನಪಂಚಾಶತ್ ಸಾಕಂ ಪಿತೃಪಿತಾಮಹೈಃ. ಅಗ್ನಿದೇವ ಸ್ವಾಹಾದೇವಿಯಿಂದ 3 ಜನ ಮಕ್ಕಳನ್ನ ಪಡೆದ. ಪಾವಕ, ಪವಮಾನ, ಶುಚಿ ಅಂತ ಹಿಂದೆ ಹೇಳಿದರು. ಇವರಿಂದ ಅಂದ್ರೆ ಈ 3 ಜನರಿಂದ ಮುಂದೆ 45 ಮಂದಿ ಅಗ್ನಿದೇವತೆಗಳು ಹುಟ್ಟುತ್ತಾರೆ. ತೇಭ್ಯೋ ಅಗ್ನಯಃ ಸಮಭವನ್ ಚತ್ವಾರಿಂಶತ್ ಪಂಚಚ ಅಂತ 45 ಮಂದಿ ಅಗ್ನಿದೇವತೆಗಳು ಇವರಿಂದ ಹುಟ್ಟುತ್ತಾರೆ. ಜೊತೆಗೆ ಪಿತೃ ಪಿತಾಮಹ ಅವರ ಜೊತೆಗೆ ಸೇರಿಕೊಂಡು ಒಟ್ಟು 49 ಮಂದಿ ಅಗ್ನಿಗಳಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪಿತಾಮಹ ಅಂತನ್ನೋನು ಒಬ್ಬ ಪ್ರಧಾನನಾದ ಅಗ್ನಿ. ಪಿತೃಗಳಾದ ಪಾವಕ, ಪವಮಾನ, ಶುಚಿಗಳು 3 ಜನ. ಈ ಮೂರು ಜನರ ಮಕ್ಕಳು 45 ಮಂದಿ. ಹಾಗೆ ಒಟ್ಟು 49 ಜನ ಅಗ್ನಿದೇವತೆಗಳು ಅಂತ.
ಪಿತಾಮಹ ಅಂತನ್ನೋನು ಪಿತಾಮಹರಿಂದ ಒಡಗೂಡಿ ಒಟ್ಟು 49 ಮಂದಿ ಅಂತ ಹೇಳಿದ್ದಾರೆ. ತಯೇವ ಏಕೋನ್ನ ಪಂಚಾಶತ್ ಸಾಕಂ ಪಿತೃಪಿತಾಮಹೈಹಿ ಅಂತ, ಪಿತೃಪಿತಾಮಹರಿಂದ ಕೂಡಿಕೊಂಡು ಒಟ್ಟು 49 ಜನ ಅಂತ. ಅಂದರೆ ಪಿತಾಮಹ ಅಂತನ್ನೋನು ಪ್ರಧಾನನಾದ ಒಬ್ಬ ಅಗ್ನಿ, ಪಿತೃಗಳು ಪಾವಕ, ಪವಮಾನ, ಶುಚಿ ಅಂತ 3 ಜನ, ಅವರಿಗೆ 45 ಜನ ಮಕ್ಕಳು. ಹೀಗೆ 45, 3, 48, ಪಿತಾಮಹ ಅನ್ನೋನು ಒಬ್ಬ ಪ್ರಧಾನ ಅಗ್ನಿ, ಒಟ್ಟು 49. ಒಟ್ಟು 49 ಜನ ಅಗ್ನಿ ದೇವತೆಗಳಾದರು. ತೇಭ್ಯೋಗ್ನಯ ಸಮಭವಂ ಚತ್ವಾರಿಂಶಚ್ಚ ಪಂಚಚ ತಯೇ ವೈಕೋನ ಪಂಚಾಶತ್ ಸಾಕಂ ಪಿತೃಪಿತಾಮಹೈಃ. ವೈತಾನಿಕೆ ಕರ್ಮಣಿ ಯನ್ನಾಮಭಿರ್ಬ್ರಹ್ಮವಾದಿಭಿಃ ಆಗ್ನೇಯ ಇಷ್ಟಯೋ ಯತ್ರ ನಿರುಪ್ಯಂತೇಗ್ನಯಸ್ತುತೆ. ಈ 49 ಜನ ಏನು ಈಗ ಅಗ್ನಿಗಳು ಅಂತ ಹೇಳಿದ್ರು, ಆ ಅಗ್ನಿದೇವತೆಗಳ ಹೆಸರುಗಳಿಂದ ವೈದಿಕರು ವೇದೋಕ್ತವಾದ ಯಜ್ಞ ಮೊದಲಾದ ಕರ್ಮಗಳಲ್ಲಿ ಈ ಅಗ್ನಿದೇವತಾಕವಾದ ಹೋಮ ಹವನ ಮೊದಲಾದವುಗಳನ್ನು ಇಷ್ಟಿಗಳನ್ನು ಮಾಡ್ತಾರೆ. ಆಗ್ನೇಯ ಇಷ್ಟಯೋ ಯತ್ರ ನಿರೂಪ್ಯಂತೆ ಅಗ್ನಯಃ ತೂತೆ. ಈ 49 ಜನ ಅಗ್ನಿಗಳಿದ್ದಾರಲ್ಲ, ಆ 49 ಅಗ್ನಿದೇವತೆಗಳ ಹೆಸರಿನಿಂದಲೇ ವೈದಿಕರೆಲ್ಲರೂ ಕೂಡ ವೇದೋಕ್ತ ಕರ್ಮಾನುಷ್ಠಾನಗಳನ್ನು ಮಾಡ್ತಾರೆ, ಅಗ್ನಿದೇವತಾಕವಾದ ಇಷ್ಟಿಗಳನ್ನೆಲ್ಲ ನಡೆಸ್ತಾರೆ. ಯಜ್ಞ ಕರ್ಮಗಳು, ವೇದೋಕ್ತವಾದ ಯಜ್ಞ ಕರ್ಮಗಳನ್ನೆಲ್ಲ ಈ 49 ಜನ ಅಗ್ನಿದೇವತೆಗಳ ಹೆಸರುಗಳಿಂದಲೇ ಅವರು ಯಜ್ಞಯಾಗ ಮೊದಲಾದವುಗಳನ್ನು ಮಾಡ್ತಾರೆ. ವೈತಾನಿಕೆ ಕರ್ಮಣಿ ಅಂತ, ವೈತಾನಿಕ ಕರ್ಮ ಅಂದರೆ ವೈದಿಕ ಕರ್ಮ ಅಂತ ಅರ್ಥ. ವೈದಿಕ ಕರ್ಮಗಳಲ್ಲಿ ಯಜ್ಞ ಮೊದಲಾದವುಗಳಲ್ಲಿ ಯನ್ನಾಭವಿಹಿ ಇವರ ನಾಮಗಳೇ, ಈ 49 ಜನ ಅಗ್ನಿದೇವತಾಕವಾದ ನಾಮಗಳೇನಿದ್ದಾವೆ ಆ ನಾಮಗಳಿಂದಲೇ ಬ್ರಹ್ಮವಾದಿಭಿಹಿ ಅಂದರೆ ವೈದಿಕರು ಅಗ್ನಿದೇವತಾಕವಾದ ಇಷ್ಟಿಗಳನ್ನು, ಆಗ್ನೇಯ ಇಷ್ಟಯ ಅಗ್ನಿದೇವತಾಕವಾದ ಇಷ್ಟಿಗಳನ್ನು ಮಾಡ್ತಾರೆ. ಅಲ್ಲಿ ಹೇಳುವ ಹೆಸರುಗಳೇ ಈ 49 ಜನ ಅಗ್ನಿದೇವತೆಗಳ ಹೆಸರುಗಳು. ಈ 49 ಜನ ಅಗ್ನಿದೇವತೆಗಳ ಹೆಸರುಗಳಿಂದಲೇ ಅವರೆಲ್ಲ ವೈದಿಕವಾದ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾರೆ, ಅಲ್ಲಿ ಯಜ್ಞಯಾಗ ಮೊದಲಾದವುಗಳನ್ನೆಲ್ಲ ಮಾಡ್ತಾರೆ. ವೈತಾನಿಕೆ ಕರ್ಮಣಿ ಯನ್ನಾಮಭಿರ್ಬ್ರಹ್ಮವಾದಿಭಿಃ ಆಗ್ನೇಯ ಇಷ್ಟಯೋ ಯತ್ರ ನಿರುಪ್ಯಂತೆ ಅಗ್ನಯಸ್ತುತೆ. ಅಗ್ನಿಶ್ವಾತ್ತಾ ಬರ್ಹಿಷದಃ ಸೌಮ್ಯಾ ಪಿತರ ಆಜ್ಯಪಾಃ ಸಾಗ್ನಯೋ ನಗ್ನಯಸ್ತೇಷಾಂ ಪತ್ನಿ ದಾಕ್ಷಾಯಣಿ ಸ್ವಧಾ. ಇನ್ನು ಪಿತೃಗಳೇನಿದ್ದಾರೆ, ಆ ಪಿತೃಗಳು 2 ರೀತಿಯಾದ ಪಿತೃಗಳಿದ್ದಾರೆ. ಈಗ ಮತ್ತೆ ಪುನಃ ಹಿಂದೆ ಹೋಗಬೇಕು. 49ನೇ ಶ್ಲೋಕದಲ್ಲಿ ಅಗ್ನಿಗೆ ಒಬ್ಬಳನ್ನ ಮದುವೆ ಮಾಡಿಕೊಟ್ಟ ಅಂತ ಹೇಳಿ ಇನ್ನೊಬ್ಬಳನ್ನ ಪಿತೃಗಳಿಗೆ ಮದುವೆ ಮಾಡಿಕೊಟ್ಟ ಅಂತ ಹೇಳಿದ್ದಾರೆ. ಯೋಗಿಗಳಾಗಿರ್ತಕ್ಕಂತಹ ಪಿತೃಗಳಿಗೆ ಒಬ್ಬಳನ್ನ ಮದುವೆ ಮಾಡಿಕೊಟ್ರು, ಆಮೇಲೆ ರುದ್ರದೇವರಿಗೆ ಮತ್ತೊಬ್ಬಳನ್ನ. ಅದರಲ್ಲಿ ಪಿತೃಗಳು
ಎರಡು ರೀತಿ ಇದ್ದಾರೆ. ಅಗ್ನಿಶ್ವಾತ್ತರು, ಬರ್ಹಿಷದರು ಎಂಬುದಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಪಿತೃಗಳಿದ್ದಾರೆ. ಅದರಲ್ಲಿ ಅಗ್ನಿಶ್ವಾತ್ತರು ಅವರಿಗೆ ಅನಗ್ನಿಗಳು ಅಂತ ಕೂಡ ಕರೀತಾರೆ. ಹಾಗೆ ಆಜ್ಯಪ ಅಂತ ಕೂಡ ಕರೀತಾರೆ. ಅಗ್ನಿಶ್ವಾತ್ತಾಹ ಬರ್ಹಿಷದಃ ಸೌಮ್ಯಾಹ ಪಿತರಃ ಆಜ್ಯಪಾಹ. ಅಗ್ನಿಶ್ವಾತ್ತರನ್ನ ಅನಗ್ನಿಗಳು ಆಜ್ಯಪರು ಅಂತ ಕರೀತಾರೆ. ಬರ್ಹಿಷದರನ್ನ ಸಾಗ್ನಿಗಳು ಸೌಮ್ಯರು ಅಂತ ಕರೀತಾರೆ. ಹಾಗೆ ಸೌಮ್ಯಾಹ ಪಿತರಃ ಆಜ್ಯಪಾಹ ಸಾಗ್ನಯ ಅನಗ್ನಯ ಅಂತ. ಅಗ್ನಿ ಉಳ್ಳವರು, ಅಗ್ನಿ ಇಲ್ಲದೇ ಇರೋರು ಅಗ್ನಿಶ್ವಾತ್ತರು, ಬರ್ಹಿಷದರು ಅಂತ. ಅಗ್ನಿಶ್ವಾತ್ತರನ್ನ ಅಗ್ನಿ ಇಲ್ಲದೇ ಇರೋರು ಅಂತ ಕರೀತಾರೆ. ಬರ್ಹಿಷದರನ್ನ ಅಗ್ನಿ ಇರೋರು ಅಂತ ಕರೀತಾರೆ. ಇದೇ ಅಗ್ನಿಶ್ವಾತ್ತರನ್ನ ಆಜ್ಯಪ ಅಂತ ಕೂಡ ಕರೀತಾರೆ. ಬರ್ಹಿಷದರನ್ನ ಸೌಮ್ಯರು ಅಂತ ಕೂಡ ಕರೀತಾರೆ. ಹೀಗೆ ಒಟ್ಟೊಟ್ಟಿಗೆ ಹೇಳಿದ್ದಾರಲ್ಲಿ ಅದನ್ನು ವಿಭಾಗ ಮಾಡಿಕೊಳ್ಬೇಕು. ಅಗ್ನಿಶ್ವಾತ್ತಾಹ ಬರ್ಹಿಷದಃ ಸೌಮ್ಯಾಹ ಪಿತರಃ ಆಜ್ಯಪಾಹ ಸಾಗ್ನಯ ಅನಗ್ನಯ ಅಂತ ಈ ರೀತಿ ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ. ಅದನ್ನ ಈ ರೀತಿ ವಿಭಾಗ ಮಾಡ್ಕೊಳ್ಬೇಕು. ಅಂದ್ರೆ ಅಗ್ನಿಶ್ವಾತ್ತರನ್ನ ಅನಗ್ನಿಗಳು ಮತ್ತು ಆಜ್ಯಪರು ಅಂತ ಕರೀತಾರೆ. ಬರ್ಹಿಷದರನ್ನ ಸಾಗ್ನಿಗಳು ಸೌಮ್ಯರು ಅಂತ ಕೂಡ ಕರೀತಾರೆ. ಈ ಎರಡು ವಿಧವಾದ ಪಿತೃಗಳೇನಿದ್ದಾರೆ, ಅಗ್ನಿಶ್ವಾತ್ತರು ಮತ್ತು ಬರ್ಹಿಷದರು ಅಂತ ಎರಡು ವಿಧವಾದ ಪಿತೃಗಳಿಗೂ ಕೂಡ ಒಬ್ಬಳೇ ಸ್ವಧಾದೇವಿ ಅಂತನ್ನೋಳು ಹೆಂಡತಿ. ದಕ್ಷನ ಮಗಳು ಸ್ವಾಹಾದೇವಿ ಅಗ್ನಿಯ ಪತ್ನಿ ಆದರೆ, ಸ್ವಧಾದೇವಿ ಅಂತನ್ನೋಳು ಈ ಪಿತೃಗಳ ಹೆಂಡತಿ ಆಗಿದ್ದಾಳೆ. ಪಿತೃಗಳಲ್ಲಿ ಎರಡು ವಿಧವಾದ ಪಿತೃಗಳಿಗೂ ಕೂಡ ಅಗ್ನಿಶ್ವಾತ್ತರು ಬರ್ಹಿಷದರು ಅನ್ನೋ ಪಿತೃಗಳೇನಿದ್ದಾರೆ, ಆ ಎರಡು ವಿಧವಾದ ಪಿತೃಗಳಿಗೂ ಕೂಡ ಸ್ವಧಾದೇವಿ ಅಂತನ್ನೋಳು ಪತ್ನಿಯಾಗಿದ್ದಾಳೆ. ಪತ್ನಿ ದಾಕ್ಷಾಯಿಣಿ ಸ್ವಧಾ ಅಂತ. ಸ್ವಧಾ ಎಂಬ ದಾಕ್ಷಾಯಿಣಿ ಅಂದ್ರೆ ಸ್ವಧಾ ಅಂತನ್ನೋ ಹೆಸರಿನ ದಕ್ಷನ ಮಗಳು ಅಂತ ಅರ್ಥ. ದಾಕ್ಷಾಯಿಣಿ ಅನ್ನೋ ಶಬ್ದಕ್ಕೆ ದಕ್ಷನ ಮಗಳು ಅಂತ ಅಷ್ಟೇ ಅರ್ಥ. ಇಲ್ಲಿ ದಕ್ಷನ ಮಗಳಾಗಿರ್ತಕ್ಕಂತಹ ಸ್ವಧಾ ಅನ್ನೋಳು ಅವಳಿಗೆ ಈ ಪಿತೃಗಳಿಗೆ ಪತ್ನಿ ಆಗಿದ್ದಾಳೆ. ಅಗ್ನಿಶ್ವಾತ್ತ ಬರ್ಹಿಷದಃ ಸೌಮ್ಯ ಪಿತರ ಆಜ್ಯಪಾಃ ಸಾಗ್ನಯೋ ಅನಗ್ನಯಸ್ತೇಷಾಂ ಪತ್ನಿ ದಾಕ್ಷಾಯಣಿ ಸ್ವಧಾ. ಅಲ್ಲಿಗೆ 63 ಶ್ಲೋಕ ಆಯಿತು, ಸಾಕು. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಾರಾಯಣ, ಒಂದು ಎರಡು ಪ್ರಶ್ನೆಗಳಿಗೆ ಬಂದಿದೆ. ನಮಸ್ಕಾರ. ಸೊ ಈ 60ನೇ ಶ್ಲೋಕದಲ್ಲಿ ಧನ್ಯವಾದಗಳು. ಅಗ್ನೇಹೇ ಜಡಾಗ್ನೇಹೇ ಅಭಿಮಾನಿನಃ ಪ್ರಧಾನ ಅಗ್ನೇಹೇ ಕೊಟ್ಟಿದ್ದಾರೆ. ಆಮೇಲೆ ಬಂದು ಸಕಾಶಾತ್ ಸ್ವಾಹಾನಾಮ್ನಿ ತಸ್ಯ ಭಾರ್ಯ ತ್ರಿ ಅಗ್ನಿ ಅಜೀಜನತೆ. ಸೊ ಅಲ್ಲಿ ಬಂದು ಜಡಾಗ್ನಿ ಎಂಬುದು ಬಂದು ಆಗಮ ವೈಶ್ವಾನರ ಗೊತ್ತು, ಅದು ತಗೊಂಬಾಕ. ಅಲ್ಲಿ ಜಡಾಗ್ನಿ ಎಂಬುದು ಏನದು ಪ್ರಧಾನ ಅಗ್ನಿ ಕೊಟ್ಟಿದ್ದಾರೆ. ಒಂದು ನಿಮಿಷ, ಎಲ್ಲಿ ಎಷ್ಟನೇ ಶ್ಲೋಕ? 60ನೇ ಶ್ಲೋಕದಲ್ಲಿ ಪ್ರಕಾಶಿಕಾಲಿ ನೋಡಿರ. 60ರಲ್ಲಿ ಕಾಶಿಕ ಹೇಳಿ. ಅಲ್ಲಿ ಒಂದು ಅಗ್ನೇಹೆ ಜಡಾಗ್ನೇಹ ಅಭಿಮಾನಿನಃ. ಅಗ್ನಿಗೆ ಅಭಿಮಾನಿ ಅಂತ ಹೇಳಿದ್ರಲ್ವಾ. ಅಗ್ನಿಗೆ ಅಭಿಮಾನಿ ಅಂದ್ರೆ ಜಡವಾದ ಅಗ್ನಿಗೆ ಅಭಿಮಾನಿ ಆಗಿರ್ತಕ್ಕಂಥವನು ಅಗ್ನಿ ಅನ್ನೋ ಹೆಸರಿನ ಚೇತನ, ಪ್ರಧಾನ ಅಗ್ನಿ. ಹಾಗರ್ಥ. ಸ್ವಾಹಾಭಿಮಾನಿನಃ ಚ ಅಗ್ನೇಹೆ ಅಂತಿದೆ ಅಲ್ಲಿ. ಅಭಿಮಾನಿನಃ ಅಂದ್ರೆ ಈ ಜಡವಾದ ಅಗ್ನಿಗೆ ಅಭಿಮಾನಿ ಆಗಿರ್ತಕ್ಕಂತಹ ಪ್ರಧಾನ ಅಗ್ನಿ ಏನಿದ್ದಾನೆ ಅವನಿಂದ ಸ್ವಾಹಾದೇವಿಯು 3 ಜನ ಮಕ್ಕಳನ್ನ ಪಡೆದ್ಲು ಅಂತ ಅರ್ಥ.
ಸೊ ಅದ್ರ ಪಾವಕಂ, ಪವಮಾನ ಮತ್ತು ಹೌದು, ಅವ್ರು 3 ಜನ. ಓಕೆ. ಈ ಅಗ್ನಿಶ್ವಾತ ಎಂಬುದು ಕೂಡ ನಾವು ಬಂದು ಈ ಮಹಾಭಾರತ ಆತ್ಮನಲ್ಲಿ ಕೂಡ ನಿಮ್ಗೆ 10ನೇ ಅಧ್ಯಾಯದಲ್ಲಿ ಕೂಡ 11ನೇ ಅಧ್ಯಾಯದಲ್ಲಿ ಬರ್ತಲ್ಲ ನಿಮ್ಗೆ ಒಂದು ಪಿತೃದೇವತೆಯಲ್ಲಿ ಕಥಾ ಬರ ಅಂತಲ್ಲ. ಈ ಸ್ವಯಂ ಸಂತನು ಮಹಾರಾಜ ಅವನು ನೋಡ್ತಾನ, ರೈಟ್? ಕರೆಕ್ಟ್, ಹೌದು. ಇವಳು ಅಚ್ಚೋದೆ ಅಂತ ಅವಳ ಹೆಸರು. ಅಚ್ಚೋತ, ರೈಟ್? ನದಿ ಅವಳೇ ದೇವ ಸತ್ಯವತಿ, ಮುಂದೆ ಸತ್ಯವತಿಯಾಗಿ ಹುಟ್ಟುತ್ತಾರೆ. ಪಿತೃಗಳ ಮಗಳೇ ಅವಳು. ಅಲ್ಲಿ ಹೇಳುವಾಗ್ಲೂ ಇದೇ ಪಿತೃಗಳೇ. ಹೌದು. ಸೊ ಅಲ್ಲಿ ಬಂದು ಚಿತಪಿತೃ, ಅಚಿರ ಪಿತೃ ಹೇಳ್ತಾರೆ, ರೈಟ್? ಹೌದು. ಇದು ಮತ್ತೆ ಇವ್ರದ್ದೇ ಮುಂದೆ ವಿಭಾಗ ಬರುತ್ತೆ. ಅದು ಓಕೆ, ಚಿರಪಿತೃಗಳು, ಅಚಿರ ಪಿತೃಗಳು ಅಂತ. ತುಂಬಾ ಇದು ಒಂದು ನೀವ್ ಹೇಳಿದಾಗ ಚಾರ್ಟ್ ಹಾಕಿದ್ರೆ ಅರ್ಥ ಆಗೋದು ಇದು. ಹೌದೌದು, ಇಲ್ಲಾಂದ್ರೆ ಬಹಳ ಕನ್ಫ್ಯೂಸ್ ಆಗ್ತದೆ. ಆಯ್ತಾಯ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.